ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ನಮ್ಮ ಹರಳಕಟ್ಟೆಯಿಂದ ಬಂದಂಥ ಮಹಾ ಅದ್ಭುತ ಜಗದ್ಗುರು ನಿಜಗುಣ ದೇವರಿಗೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಮಠದ ಒಡೆಯರಾಗಿರ್ತಕ್ಕಂಥ ನಮ್ಮ ಶಿವಾನಂದಪ್ಪ ಅವ್ರಿಗೆ ನಮಸ್ಕಾರ ಉಪಮಂಗಲ ಪರಪೂಜ್ಯ ಶಿವಾನಂದಪ್ಪ ಅವ್ರನ್ನ ನಮಸ್ಕಾರ ಸಲ್ಲಿಸಿ, ಇಲ್ಲೇ ಆದಿಶಕ್ತಿ ಮಾತೆಯನ್ನು ನಿಮ್ಮೆಲ್ಲರಿಗೆ ಆತ ನಮ್ಮ ಹುಣಸಾರ್ಗಳಿಗೆ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಆ ತಾಯಿಯರಿಗೂ ಹಾಗೂ ಪೂಜ್ಯ ಎಲ್ಲ ಸೋಮಣಕೊತ್ತ ಗುರು ಹಿರಿಯರಿಗೂ ನಮಸ್ಕಾರ ಉಪಮಂಗಲವನ್ನು ಸಲ್ಲಿಸಿ, ಅವರಿವರೆಂಬುದೇನೋ ಭುವನದ ಮಾನವರೊಮ್ಮೆ ಇದನ್ನು ಮಾಡಕ್ಕೆ ಬಂದೇವಲ್ಲ. ಶ್ರೀಮನ್ನಿಜಗುಣ ಶ್ರೀಗಳು ಹೇಳಿದ್ದನ್ನು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ, ನೆಲಗೋಲಿನಿಂದ ನೋಯಿಸುವ ಅಲಗುಂಟೆ. ನೆನಗೋಲಂದ್ರೆ ಇಲ್ಲೇ ನಾವು ನೀವೆಲ್ಲರೂ ಏನು ಮಾಡಕತ್ತೇವಂದ್ರೆ, ಮನಸ್ಸಿನಿಂದ ಕಾಮನ ಬಾಣವನ್ನು ಅದು ಯಾರಿಗ್ಯಾರ ಗೊತ್ತೈತಿನ ಕಾಮನ ಬಾಣ ಬರ್ತೈತಿ ಬಿಟ್ಟತಿ, ಯಾರು ನೋಡೇವೆ ಬಿಟ್ಟೇವೆ ಇಲ್ಲ, ನೋಡೋದಲ್ಲೇ ನಮ್ಮನ್ನು ಕೆಡಿಸ್ತೈತಿ, ನೋಡೋದಲ್ಲೇ ತಪವ ಅಂತೂ ಮಾಡಿ ಗುರು ಶಂಭುಲಿಂಗನೂ ಆಕತಿ. ಆದಾಗ ಅಲ್ಲೇ ಹೊಂತಂದ್ರೆ ಏನಾಕತ್ತಂದ್ರೆ ಅಲ್ಲೇ ಪೂಜ್ಯಕತಿ. ಪೂಜ್ಯ ಇಲ್ಲ ಅಲ್ಲೇ ಅಂದ್ರೆ ಇಲ್ಲದಲ್ಲೇ ಎಲ್ಲ ಇಲ್ಲವೇ ಇಲ್ಲ. ಏನಾರ ನೋಡಾಕಾರ ಐತೆ ಅಂದರೆ ಇಲ್ಲ. ಆದರೂ ಕೂಡ ಒಂದು ಮಾತು ನಾನು ಅಕಸ್ಮಾತ್ ನಿಮ್ಗೊಂದು ಬಿರ್ಸ್ ಮಾತು ಅಂದಂದ್ರೆ ಏನಾಕತ್ತಂದ್ರೆ ಒಳಗೆ ಹತ್ತಿ ಬಿಡ್ತದೆ ನೋಡ್ರಿ. ಅದು ಇಚ್ಛೆ ಬಯಕೆ. ಆ ಇಚ್ಛೆ ಬಯಕೆಯನ್ನು ಪರಮಾತ್ಮನ ಭಾಳ ನಿಮ್ಮೆಲ್ಲರಿಗೆ ಅತಿ ಪ್ರಿಯ ಆಗಿರ್ತಕ್ಕಂಥ ಯಾರು ಅಂದ್ರೆ ಆ ಪರಮ ಪ್ರಿಯನೇ ಪರಮಾತ್ಮ. ಅವನು ಬಿಟ್ಟು ಪ್ರಿಯರು ಯಾರೂ ಇಲ್ಲ. ಆದ್ರೆ ನಮ್ಮ ಮನಸ್ಸನ್ನು ಅಲ್ಲಿಗೆ ಹೋದು ಏನಂದ್ರೆ ಬೈಕಾದಿಗಳಿಗೆ ಹಚ್ಚಿದ್ರೆ ನೀನು ಬಂದದ್ದಕ್ಕೂ 84 ಲಕ್ಷ ಜೀವರಾಶಿಗಳಲ್ಲಿ ಬಂದದ್ದು ವ್ಯರ್ಥ ಆತ್ ನೋಡಪ್ಪ ಅನ್ನೋದಕತಿ. ಅದರ ಜಪ ತಪಾದಿಗಳಲ್ಲಿ ಹಚ್ಚಿ ಅಲ್ಲಿ ನೋಡಕ್ಕೆ ಹೋತಂತ ಮತ್ತೆ ಹೆಂಗೈತಿ ಅಂತ ಹೇಳಿ ನೋಡಿದಾಗ ಆ ನೋಡಕ್ಕೆ ಹೋಗಿ ತಾನು ಲಯ ಹೊಂತಂತ. ಹಿಂಗೆ ಲಯ ಹೊಂದಿಸಿ ಅಲ್ಲಿರಿಸೋದ ಪಾಡ. ದೇಹಾತ್ಮ ಬುದ್ಧಿ ಜಂ ಪಾಪಂ ಆತ್ಮ ಬುದ್ಧಿ ಪುಣ್ಯಂ. ಆತ್ಮ ಬುದ್ಧಿ ಮಾಡಿಸಿದ್ರೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ನೋಡಕ್ಕೆ ಹತ್ತಿ ಅಲ್ಲಿ ಹೋದಾಗ ಏನೂ ಇಲ್ಲ. ಅಲ್ಲಿ ಏನು ಕಾಣ್ತಂದ್ರೆ ಅದರಲ್ಲಿ ವಿಚಾರಗೋಷ್ಠಿ ಮಾಡಿದಾಗ ಬಯಲೇ ರಾಜರಾಜೇಶ್ವರಿ ಅಂತ ಪುರಾಣದಾಗೂ ಪ್ರಮಾಣ ಕೊಟ್ಟಾಳ ನಮ್ಮವ್ವ. ಆ ಪ್ರಮಾಣಾನುಗುಣವಾಗಿ ಯಾರು ಆ ಬಯಲನ್ನು ಆಶ್ರಯಿಸಿ ಈ ಬಯಲಿಗೆ ಬಯಲು ಹೆಂಗಿರ್ಬೇಕಂದಾಗ ಯಾವ ಮನಸ್ಸೂ ಇಲ್ಲ ಏನೂ ಇಲ್ಲ. ಅಲ್ಲಿರ್ತಕ್ಕಂಥ ವಸ್ತು ನೋಡಿದ್ರಂದ್ರೆ ಅದೇ ನಿಮ್ಮೆಲ್ಲರಿಗೆ ನಮಗೇನು ಭೋಗ ಕೊಡೋದು ಅದ, ಏನು ರೋಗ ಕೊಡೋದು ಅದ, ನೀವು ಬೇಡ್ಕೊಂಡದ್ದು ಕೊಡ್ತತಿ. ಕಾಮಧೇನು ಕಲ್ಪವೃಕ್ಷ ಚಿಂತಕರಿಗೆ ಚಿಂತಾಮಣಿ ಅಂದ್ರೆ ಈ ಭೂಲೋಕದಾಗ ಅದುವೇ ಗುರುಪಾದ ನಿಮ್ಮೆಲ್ಲ ರಕ್ಷಣೆ ಮಾಡ್ತಂತ ಎರಡು ಮಾತು ಹೇಳಿ ಭಾಳ ಗದ್ದಿಲ್ಲ. ಇಲ್ಲಿ ಆನಂದ ತಗೊಳ್ಳೋದು ಒಂದೇ ಐತಿ. ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ ಶಿವಾಯ.